ನಮಸ್ಕಾರ ಸ್ನೇಹಿತರೆ, ನೀವು ವಿ ಟಿ ಯು ಅಡಿಯಲ್ಲಿ ಓದ್ತಾ ಇರುವಂಥ ಯು ಜಿ ವಿದ್ಯಾರ್ಥಿ ಆಗಿದ್ದರೆ, ಅಂದರೆ ಇಂಜಿನಿಯರಿಂಗು, ಬಿ ಸಿ ಎ, ಬಿ ಬಿ ಎ, ಆರ್ಕಿಟೆಕ್ಚರ್ ಈ ಯಾವುದೇ ಕೋರ್ಸ್ಗಳಲ್ಲಿ ನೀವು ಓದ್ತಾ ಇರೋಂಥ ವಿದ್ಯಾರ್ಥಿ ಆಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿ ಟಿ ಯು ಈಗ ಫೈನಲ್ ಸೆಮಿಸ್ಟರ್ ಅಂತ ಅಂದರೆ ಡಿಸೆಂಬರ್ 2025 ಮತ್ತು ಜನವರಿ 2026 ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಟೈಮ್ ಟೇಬಲನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದಾರೆ. ನಾನು ಈ ವಿಡಿಯೋದಲ್ಲಿ ವಿ ಟಿ ಯು ಅಫಿಷಿಯಲ್ ಸರ್ಕ್ಯುಲರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಯು ಜಿ ಯಾವ್ಯಾವ ಕೋರ್ಸಲ್ಲಿ ಕವರ್ ಆಗಿದೆ ಅದನ್ನು ಹೇಳ್ತೀನಿ. ಮತ್ತು ಸ್ಟೂಡೆಂಟ್ಸಿಗೆಲ್ಲ ನೀವು ಗಮನಿಸಬೇಕಾದಂಥ ಮುಖ್ಯ ಸೂಚನೆಗಳೇನೇನಿದೆ ಕ್ಲಿಯರಾಗಿ ಸಿಂಪಲ್ಲಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ. ಮೊದಲು ಅಫಿಷಿಯಲ್ ಸರ್ಕ್ಯುಲರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಅಧಿಸೂಚನೆಯನ್ನು ಡಿಸೆಂಬರ್ 11, 2025ಕ್ಕೆ ಈಗ 11ನೇ ತಾರೀಕು ಡಿಸೆಂಬರ್ಗೆ ಬಿಟ್ಟಿದ್ದಾರೆ. ವಿ ಟಿ ಯು ಏನು ಹೇಳ್ತಾ ಇದೆ ಅಂತ ಅಂದರೆ ಎಲಿಜಿಬಲ್ ಯು ಜಿ ಸ್ಟೂಡೆಂಟ್ಸ್ಗೆ ಈ ಟೈಮ್ ಟೇಬಲ್ ಆಗಿರುತ್ತೆ. ಈ ಟೈಮ್ ಟೇಬಲಲ್ಲಿ ವಿ ಟಿ ಯು ವೆಬ್ಸೈಟ್ನಲ್ಲಿ ಈ ಟೈಮ್ ಟೇಬಲ್ ಆಲ್ರೆಡಿ ಅವೈಲೇಬಲ್ ಇದೆ, ಬೇಕಿದ್ರೆ ನೀವು ಚೆಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಈ ವಿ ಟಿ ಯು ಟೈಮ್ ಟೇಬಲ್ ಏನಿದೆ ಇದು ಅಫಿಲಿಯೇಟೆಡ್ ಮತ್ತು ಕಾನ್ಸ್ಟಿಟ್ಯೂಯೆಂಟ್ ಎಲ್ಲ ಕಾಲೇಜಸ್ ಏನೇನಿದೆ ಅದೆಲ್ಲ ಕಾಲೇಜಸ್ಗೂ ಇದು ಅಪ್ಲೈ ಆಗುತ್ತೆ. ಆ ಎಲ್ಲ ಕಾಲೇಜ್ಗಳು ಇದೇ ಡೇಟಲ್ಲಿ ಎಕ್ಸಾಮ್ಸ್ಗಳನ್ನು ನಡೆಸುತ್ತೆ. ಮೊದಲನೇದಾಗಿ ಬಿ ಟೆಕ್ ಫಸ್ಟ್ ಸೆಮಿಸ್ಟರ್ 2025 ಸ್ಕೀಮು CBCS ಸ್ಕೀಮ್ ಏನಿದೆ ಆ ಸ್ಕೀಮ್ ಇರೋರಿಗೆ ಬಿಟ್ಟಿರುವಂಥ ಟೈಮ್ ಟೇಬಲನ್ನು ಮೊದಲು ನೋಡ್ತಾ ಹೋಗೋಣ. ಇಲ್ಲಿ ನೀವು ರೈಟ್ ಸೈಡ್ಗೆ ನೋಡ್ತಾ ಹೋಗ್ಬೋದು, ಟೈಮ್ ಟೇಬಲ್ ಫಾರ್ ಫಸ್ಟ್ ಸೆಮಿಸ್ಟರ್ 2025 ಸ್ಕೀಮ್ ಇದು ನೋಡ್ತಾ ಹೋಗ್ಬೋದು. 2025 ಸ್ಕೀಮ್ ಅವರಿಗೆ ಮಾತ್ರ, ಅಂದರೆ ಈ ಸಲ ಯಾವುದು ಹೊಸ ಸ್ಕೀಮ್ ಬಂದಿದೆ ಅಲ್ವಾ, ಫಸ್ಟ್ ಸೆಮ್ಮಲ್ಲಿದ್ದೀರಾ, ನಿಮಗೆ ಇದು ಅಪ್ಲೈ ಆಗುತ್ತೆ. ಇದರಲ್ಲಿ ಇರುವಂಥ ಸಬ್ಜೆಕ್ಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಸಬ್ಜೆಕ್ಟ್ ಟೈಟಲ್ಗಳಿದೆ ಮತ್ತು ಟೈಮನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಆಫ್ಟರ್ನೂನ್ ಸೆಷನ್ಸ್ ಎಲ್ಲ ಇದೆ ಮತ್ತು ಡೇಟ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲರೂ ಇನ್ನೊಂದು ನೋಡ್ಕೋಬೇಕಾಗಿದ್ದ ವಿಷಯ ಏನು ಅಂತ ಅಂದರೆ ಸಬ್ಜೆಕ್ಟ್ ಟೈಟಲ್ಗಳು ಸೇಮ್ ಇರುತ್ತೆ ಬಟ್ ಕೋಡ್ಗಳು ಡಿಫ್ರೆಂಟ್ ಆಗಿರುತ್ತೆ. ನೀವೆಲ್ಲ ಇಲ್ಲಿ ಟೈಮ್ ಟೇಬಲ್ನ ನೋಡೋದಕ್ಕಿಂತ ಮುಂಚೆ ಸಬ್ಜೆಕ್ಟ್ ಕೋಡ್ಗಳನ್ನು ಕ್ಲಿಯರಾಗಿ ನೋಡಿ. ನಿಮಗೆ ಟೈಮ್ ಟೇಬಲಲ್ಲಿ ಯಾವ ಕೋಡ್ ಇದೆ ಆ ಕೋಡನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಈ ಟೈಮ್ ಟೇಬಲ್ ಏನು ಬೇಕು ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳೋದಿದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಬೇಕಿದ್ರೆ ನೀವು ಇಲ್ಲಿ ಡಿಸ್ಕ್ರಿಪ್ಷನಿಂದ ಆದರೂ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಎಕ್ಸಾಮು 14ನೇ ತಾರೀಕಿಗೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟು 11ನೇ ತಾರೀಕು ಫೆಬ್ರವರಿ ತಿಂಗಳಿಗೆ ಮುಗಿಯುತ್ತೆ. ಫಸ್ಟ್ ಸೆಮ್ ಸ್ಟೂಡೆಂಟ್ಸು ನಿಮ್ಮ ಸಬ್ಜೆಕ್ಟ್ ಕೋಡ್ನ ಮಾತ್ರ ಕ್ಲಿಯರಾಗಿ ನೋಡ್ಕೊಳ್ಳಿ. ಮತ್ತು ಎಲ್ಲಾದರೂ ಸಬ್ಜೆಕ್ಟ್ ಕೋಡಲ್ಲಿ ಮಿಸ್ಟೇಕ್ ಇದೆ ಅಂತ ಅಂದರೆ ನಿಮ್ಮ ಕಾಲೇಜ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಿ ಟಿ ಯು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟು ಟೈಮ್ ಟೇಬಲ್ ಫಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಇದು 22 ಸ್ಕೀಮ್ ಅವ್ರಿಗೆ 2022 ಸ್ಕೀಮ್ ಏನಿದೆ ಹೋದ ಸಲದ ತನಕ ಆ ಸ್ಕೀಮ್ ಅವರಿಗೆ CBCS 22 ಸ್ಕೀಮ್ ಅವ್ರಿಗೆ ಈ ಟೈಮ್ ಟೇಬಲ್ ಅಪ್ಲೈ ಆಗಿರುತ್ತೆ. ಅಂದರೆ ಯಾರಾದರೂ ಬ್ಯಾಕ್ ಸಬ್ಜೆಕ್ಟ್ಸ್ ಇದ್ದಿದ್ದರೆ ಅವರಿಗೆ ಈ ಟೈಮ್ ಟೇಬಲ್ ಅಪ್ಲೈ ಆಗುತ್ತೆ. ನೀವು ಇದನ್ನು ಬೇಕಿದ್ರೆ ಒಂದು ಸಲ ಸ್ಕ್ರೀನ್ಶಾಟ್ ಹೊಡ್ಕೋಬೋದು. ಇದರಲ್ಲಿ ಎಲ್ಲ ಸಬ್ಜೆಕ್ಟ್ಗಳ ಕೋಡು ಮತ್ತು ಸೇಮ್ ಸಬ್ಜೆಕ್ಟ್ ಟೈಟಲ್ಸು, ಸಬ್ಜೆಕ್ಟಿನ ಟೈಮಿಂಗು ಮತ್ತು ಡೇಟನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾರ್ದಾದ್ರೂ ಬ್ಯಾಕ್ ಇತ್ತು ಅಂತಂದರೆ ಅವ್ರು ಈಗಲೇ ನಿಮ್ಮ ಕಾಲೇಜವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಅಪ್ಲಿಕೇಶನನ್ನು ಹಾಕ್ಸ್ಕೊಂಡು ಈ ಟೈಮಲ್ಲಿ ನಿಮ್ದು ಎಕ್ಸಾಮ್ಸ್ ಇರುತ್ತೆ, ಪ್ರಿಪೇರ್ ಆಗಿ. ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗಳು ಬೆಳಗ್ಗೆ 9:30 to 12:30 ಮತ್ತು ಆಫ್ಟರ್ನೂನು 2 ಗಂಟೆಯಿಂದ 3 ಗಂಟೆ ತನಕ ಈ ಟೈಮಲ್ಲಿ ಇರುತ್ತೆ. ಇದರಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಕ್ಲಿಯರಾಗಿ ಓದ್ಕೊಳ್ಳಿ ಮತ್ತು ಕರೆಕ್ಟಾಗಿ ಸಬ್ಜೆಕ್ಟ್ ಕೋಡ್ಗಳನ್ನು ಸರಿಯಾಗಿ ನೋಡ್ಕೊಳ್ಳಿ, ಯಾಕಂದರೆ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇದಿಷ್ಟು ಆದ ನಂತರ ಇದು 3rd ಸೆಮಿಸ್ಟರ್ ಮತ್ತು 4th ಸೆಮಿಸ್ಟರ್ ಇದು 22 ಸ್ಕೀಮ್ ಅವ್ರಿಗೆ ಮತ್ತು 5th ಸೆಮಿಸ್ಟರ್ 6th ಸೆಮಿಸ್ಟರು 21 ಸ್ಕೀಮ್ ಅವ್ರಿಗೆ. ಇದನ್ನು ಇಲ್ಲಿ ಕೊಟ್ಟಿದ್ದಾರೆ, ಈ ಪೇಜಲ್ಲಿ ಪೇಜ್ ನಂಬರ್ ಈ 3ನೇ ಪೇಜಲ್ಲಿ ಇದನ್ನು ಕೊಡ್ತಾ ಹೋಗಿದ್ದಾರೆ. ಇದರಲ್ಲಿ 3rd ಸೆಮಿಸ್ಟರ್ 22 ಸ್ಕೀಮ್ ಅವ್ರು ನೋಡ್ತಾ ಹೋದರೆ ಇಲ್ಲಿ ಟೈಮ್ ಟೇಬಲ್ನ ಕೊಟ್ಟಿದ್ದಾರೆ. ಗ್ಯಾಪ್ಸ್ ಏನು ಜಾಸ್ತಿ ಇಲ್ಲ, ಒಂದೊಂದು ದಿನ ಗ್ಯಾಪ್ ಇದೆ, ಅದಕ್ಕೆ ಎಲ್ಲ ಸರಿಯಾಗಿ ಸ್ಟಡಿಯನ್ನು ಮಾಡ್ತಾ ಹೋಗಬೇಕು. ಮತ್ತು ಇಲ್ಲಿ ಯಾವ್ಯಾವುದು ಸಬ್ಜೆಕ್ಟ್ ಅಂತೇಳಿ ಸಬ್ಜೆಕ್ಟ್ ನೇಮ್ಗಳನ್ನ ಕೊಟ್ಟಿಲ್ಲ, ಜಸ್ಟ್ ಸಬ್ಜೆಕ್ಟ್ ಕೋಡ್ಗಳನ್ನ ಕೊಟ್ಟಿದ್ದಾರೆ. ಕೋಡಿಂದ ಯಾವ ಸಬ್ಜೆಕ್ಟ್ ಅಂತ ಗೊತ್ತಾಗುತ್ತೆ, ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇದೇ ರೀತಿ ಎಲ್ಲ ಎಕ್ಸಾಮ್ಗಳು 2 ಗಂಟೆಯಿಂದ 5 ಗಂಟೆ ಅಂದರೆ ಆಫ್ಟರ್ನೂನ್ ಸೆಷನ್ನಲ್ಲೇ ಇರುತ್ತೆ. ಅದೇ ರೀತಿ 4th ಸೆಮಿಸ್ಟರ್ಗವ್ರಿಗೂ ಅದೇ ರೀತಿ ಇರುತ್ತೆ, ಅವರಿಗೂ ಸಹ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು 2021 ಸ್ಕೀಮ್ ಏನಿದೆ
ಅವ್ರಿಗೆ ಆ ವಿದ್ಯಾರ್ಥಿಗಳಿಗೆ ಅಂದರೆ 5th ಸೆಮ್ ಮತ್ತು 6th ಸೆಮ್ ಅವರಿಗೆ ಈ ಟೈಮ್ ಟೇಬಲ್ ವ್ಯಾಲಿಡ್ ಆಗಿರುತ್ತೆ. ಅವರು ಇದನ್ನು ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟು ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ ಏನಿರ್ತೀರ, ನೀವು ಸರಿಯಾಗಿ ಕಾಲೇಜವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. 18 ಸ್ಕೀಮು, ಮೊದಲಿನ ಸ್ಕೀಮ್ ಏನಿದೆ ಎಲ್ಲ ಸ್ಕೀಮ್ಗಳದ್ದು ಕೊಟ್ಟಿದ್ದಾರೆ. ಇದು ಇವಾಗಿನ ಸ್ಕೀಮು 22 ನೆಕ್ಸ್ಟ್ 21 ದೆನ್ 2018 ಎಲ್ಲ ಸ್ಕೀಮ್ ಅವ್ರದ್ದು ಎಕ್ಸಾಮ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಒಂದು ಸಲ ಇದನ್ನು ನೋಡ್ಕೋತಾ ಹೋಗಿ. ನೆಕ್ಸ್ಟು ಇದೆಲ್ಲ ಮುಗಿದ್ಮೇಲೆ ಅನ್ಮ್ಯಾಪ್ಡ್ ಸಬ್ಜೆಕ್ಟ್ಸ್ ಅಂತ ಬರುತ್ತೆ. ಇಲ್ಲಿ ಅನ್ಮ್ಯಾಪ್ಡ್ ಸಬ್ಜೆಕ್ಟ್ಸಲ್ಲಿ 2021 ಸ್ಕೀಮು. ಅನ್ಮ್ಯಾಪ್ಡ್ ಸಬ್ಜೆಕ್ಟ್ಸ್ ಅಂತ ಅಂದರೆ ಕೆಲವರಿಗೆ ಗೊತ್ತಿರಲ್ಲ, ಇದು ಏನಂತ ಅಂದರೆ ಓಲ್ಡ್ ಸ್ಕೀಮ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಇದನ್ನು ಸಪ್ರೇಟಾಗಿಯೇ ಕೊಟ್ಟಿದ್ದಾರೆ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಅಲ್ಲಿ ಹುಡುಕ್ತಾ ಇದ್ದೀರಿ ಅಂತಂದರೆ ಅಲ್ಲಿ ಸಿಗಲ್ಲ, ಇದು ಇಲ್ಲಿ ನೋಡ್ಕೊತ ಹೋಗಬೇಕಾಗುತ್ತೆ. ನ್ಯೂ ಸ್ಕೀಮ್ ಈಕ್ವಲೆಂಟ್ಗೆ, ಈಗ ನ್ಯೂ ಸ್ಕೀಮಲ್ಲಿ ಏನು ಬಂದಿರುತ್ತೆ ಸಬ್ಜೆಕ್ಟು, ಅದಕ್ಕೆ ಈಕ್ವಲೆಂಟ್ ಆಗಿರುವಂಥ ಸಬ್ಜೆಕ್ಟ್ಸ್ಗಳು ಇದೆಲ್ಲ. ಮತ್ತು ಇದು ಬ್ಯಾಕ್ಲಾಗ್ ಮತ್ತು ರಿಪೀಟೆಡ್ ಸ್ಟೂಡೆಂಟ್ಸ್ ಏನಿರ್ತಾರಲ್ಲ ಅವರಿಗೆಲ್ಲ ಈ ಸಬ್ಜೆಕ್ಟ್ಸು ಇರುತ್ತೆ. ಅದನ್ನು ಇದರಿಂದ ನೀವು ನೋಡಿಕೊಂಡು ಡೇಟ್ ಆ್ಯಂಡ್ ಟೈಮ್ನ ಇದರಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟು BCA ಮತ್ತು BBA ಸ್ಟೂಡೆಂಟ್ಸ್ಗೆ ಫಸ್ಟ್ ಸೆಮ್ ಟು 3rd ಸೆಮ್ ತನಕ ಅಂದರೆ 3ನೇ ಸೆಮ್ ತನಕ BCA BBA ಸ್ಟೂಡೆಂಟ್ಸ್ಗಳಿಗೆ ಟೈಮ್ ಟೇಬಲನ್ನು ಈ ಪೇಜಲ್ಲಿ ಕೊಡ್ತಾ ಹೋಗಿದ್ದಾರೆ. BCA ಮತ್ತು BBA ಸಪ್ರೇಟಾಗಿ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, 3rd ಸೆಮ್ಮು. ಅದೇ ರೀತಿ BBAದವರೆಗೂ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, 3rd ಸೆಮ್ಮು ಸಪ್ರೇಟಾಗಿ ಕಾಲಮ್ ವೈಸ್ ಕೊಡ್ತಾ ಹೋಗಿದ್ದಾರೆ. ಇಲ್ಲಿ ಕರೆಕ್ಟಾಗಿ ನೋಡ್ತಾ ಹೋಗಿ. 31ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಡಿಸೆಂಬರ್ 31ಗೆ. 30 ಜನವರಿಗೆ ಎಕ್ಸಾಮ್ಸ್ ಎಂಡ್ ಆಗುತ್ತೆ. ಟೈಮಿಂಗ್ಸ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ಗೆ 9:30 to 12:30 ಎಕ್ಸಾಮ್ ಇರುತ್ತೆ. ಸೆಕೆಂಡ್ ಸೆಮ್ ಅವ್ರಿಗೆ ಮತ್ತು 3rd ಸೆಮ್ ಅವ್ರಿಗೆ ಆಫ್ಟರ್ನೂನ್ ಸೆಷನ್ಸ್ ಮಾತ್ರ ಇರುತ್ತೆ. ಅದೇ ರೀತಿ BBAದವ್ರಿಗೂ ಇದೇ ರೀತಿ ಇದೆ. ಸರಿಯಾಗಿ ಇದನ್ನು ಫಾಲೋ ಮಾಡಿ. ಕೋಡ್ಗಳನ್ನ ಕೊಟ್ಟಿದ್ದಾರೆ, ಸಬ್ಜೆಕ್ಟ್ ಕೋಡ್ಗಳನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಅದೇ ರೀತಿ ಅನ್ಮ್ಯಾಪ್ಡ್ ಸಬ್ಜೆಕ್ಟ್ಸು ಇದೆ, ಅದನ್ನು ಸಹ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಇದು 2015 ಸ್ಕೀಮ್ ಅವ್ರದ್ದಾಗಿರುತ್ತೆ. BSc ಸ್ಟೂಡೆಂಟ್ಸ್ಗಳಿಗಾಗಿ ಅವ್ರದ್ದು ಫಸ್ಟ್ ಸೆಕೆಂಡ್ 3rd 4th ಸೆಮಿಸ್ಟರ್ ಎಕ್ಸಾಮ್ ಟೈಮ್ ಟೇಬಲ್ ಸಹ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇದರದ್ದು ವಿತ್ ಡೇಟ್ ಮತ್ತು ಎಲ್ಲ ಸಬ್ಜೆಕ್ಟ್ ಕೋಡ್ಗಳನ್ನ ಕೊಟ್ಟಿದ್ದಾರೆ, ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಮತ್ತು ಇದು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳದ್ದು. ಇವ್ರಿಗೂ 14ನೇ ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಜನವರಿ 14. ಅಲ್ಲಿಂದ 11ನೇ ತಾರೀಕು ಅಂದರೆ ಫೆಬ್ರವರಿ 11ನೇ ತಾರೀಕಲ್ಲಿ ಎಕ್ಸಾಮ್ ಎಂಡ್ ಆಗುತ್ತೆ. ಇದಿಷ್ಟು ಅಫಿಷಿಯಲ್ ನೋಟಿಫಿಕೇಷನ್ ಆಗಿರುತ್ತೆ. ಎಲ್ಲ ಸರಿಯಾಗಿ ಒಂದ್ಸಲ ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಹೆಲ್ಪ್ಫುಲ್ ಆಗಿದೆ ಅಂತ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಬರುವಂಥ ಎಲ್ಲ ವಿಡಿಯೋ ಮತ್ತು ಎಲ್ಲ ನಮ್ಮ ಎಕ್ಸಾಮ್ಸ್ ಇರುತ್ತೆ, ಆ ಎಕ್ಸಾಮ್ ರಿಲೇಟೆಡ್ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡ್ತೀವಿ. ಮತ್ತು ಎಕ್ಸಾಮ್ ಅಪ್ಲಿಕೇಶನ್ ಆಗಿರ್ಬೋದು, ಅದೆಲ್ಲ ಬಗ್ಗೆ ಇಲ್ಲಿ ಮಾಹಿತಿ ಸಿಗುತ್ತೆ ನಿಮಗೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.